ಸರ್ ನಮಸ್ಕಾರ. ನಮಸ್ಕಾರ. ತಾವು ಇಲ್ಲಿ ಒಂದು ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ರಿ. ಹೌದು. ಈ ಕಾರ್ಯಕ್ರಮವನ್ನು ಇವರ ಕಾರ್ಯವನ್ನು ಮೆಚ್ಚಿ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಖಂಡಿತವಾಗಿ ಈ ಒಂದು ಮಾನಸ ಸಾಧನ ಅನ್ನುವಂಥ ಒಂದು ಸಂಸ್ಥೆ, ಆಮೇಲೆ ಈ RTI ಅಸೋಸಿಯೇಷನ್ ಅಂತನ್ನುವಂಥ ಒಂದು ಸಂಸ್ಥೆ, ಇವರಿಬ್ಬರು ಕೂಡಿಕೊಂಡು ಒಂದು ಟೊಯೋಟಾ ಕಂಪನಿಯ ಜೊತೆಗೆ ಕೂಡಿಕೊಂಡು ಮಕ್ಕಳಿಗೆ ನೋಟ್ಬುಕ್ಗಳನ್ನ ಕೊಡುವಂಥದ್ದು ಮತ್ತು ಅವರಿಗೆ ಲೇಖನಿ ಸಾಮಗ್ರಿಗಳನ್ನ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ನಮಗೆ ಸರ್ ತಾವು ಅತಿಥಿಯಾಗಿ ಬರಬೇಕು ಅಂತ ಕೇಳಿದರು. ನಿಜವಾಗಲೂ ನಾನು ಹೇಳೋದು ಏನಂತಂದರೆ ಇದೊಂದು ಪುಣ್ಯದ ಕೆಲಸ. ನಮ್ಮ ಜಗತ್ತಿನಲ್ಲಿ ಯಾವುದಾದ್ರೂ ದಾನಗಳಿದ್ದಾವೆ ಅಂತಂದರೆ ಮುಖ್ಯವಾದದ್ದು 2 ದಾನಗಳು ನಾನು ಹೇಳೋಂಗೆ. ಒಂದು ಅನ್ನದಾನ, ಇನ್ನೊಂದು ವಿದ್ಯಾದಾನ. ಈ ಒಂದು ವಿಶೇಷವಾಗಿ ಈ ಒಂದು ಸಹಯೋಜಕರು ಅಥವಾ ಸಂಯೋಜಕರು ಏನು ಚೂಸ್ ಮಾಡಿರುವಂಥದ್ದು ಸರ್ಕಾರಿ ಮಕ್ಕಳ ಶಾಲೆ. ಇಲ್ಲಿ ಬಹಳ ಜನರನ್ನು ನಾನು ನೋಡ್ತಾ ಇದ್ದೀನಿ, ಭಾಳ ಮಕ್ಕಳನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಅವರ ಸ್ಥಿತಿ ಅಷ್ಟೊಂದು ನೋಡ್ಕೊಳ್ಳೋವಂಥದ್ದು ಅಥವಾ ಆ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ. ಅಂಥ ಮಕ್ಕಳಿಗೆ ನಿಜವಾಗ್ಲಿ ನಾವು ಈಗ ಆರ್ಥಿಕವಾಗಿ ಸಹಾಯ ಮಾಡೋದು ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ಪೂರಕವಾದ ಪಠ್ಯಪುಸ್ತಕಗಳನ್ನ ಕೊಡುವಂಥದ್ದು, ಇನ್ನೇನೋ ವಿಶೇಷಗಳನ್ನು ಅಭ್ಯಾಸಕ್ಕೆ ಅಂದರೆ ಅವರನ್ನಾಗೆ ಸಬಲರನ್ನು ಮಾಡಿದರೆ ಖಂಡಿತವಾಗಿ ನಮ್ಮ ದೇಶ ಸಬಲ ಆಗುತ್ತೆ. ಹಾಗಾಗಿ ಇಂಥ ಒಂದು ಸಂಸ್ಥೆಗಳು ಜಾಸ್ತಿ ಬೆಳೀಲಿ. ಇಂಥ ಸಂಸ್ಥೆಗಳ ಜಾಸ್ತಿ ಬೇರೆ ಬೇರೆ ಸಂಸ್ಥೆಯವರು ಕೂಡ ಇಂಥ ಒಂದು ಒಳ್ಳೆಯ ಉದ್ದೇಶಕ್ಕೆ ಮುಂದಾಗಿ ಬರಲಿ ಅನ್ನೋದು ನಮ್ಮ ಆಶಯ. ಇಂಥವ್ರ ಜೊತೆಗೆ ಸರ್ಕಾರ ಯಾವಾಗಲೂ ಕೂಡ ಇರುತ್ತೆ. ಮತ್ತು ಇದಕ್ಕೆ ದಾನಿಗಳು ಮತ್ತು ಇಂಥ ಬೇರೆ ಬೇರೆ ಜನರು ಕೂಡ ಸಹಕಾರಗಳನ್ನು ನೀಡಲಿ, ಒಳ್ಳೆಯ ಕೆಲಸಗಳಾಗಲಿ ಅಂತ ಹಾರೈಸೋಕ್ಕೆ ಇಷ್ಟಪಡ್ತಾರೆ. ಇಂಥ ಸಂಘ ಸಂಸ್ಥೆಗಳು ಏನು ಕಾರ್ಯ ಮಾಡ್ತಿರ್ತಾರಲ್ಲ, ಇವರಿಗೆ ಏನಾದರೂ ಅಡೆತಡೆಗಳು ಬಂದರೆ ತಾವು ವೈಯಕ್ತಿಕವಾಗಿ ಏನಾದರೂ ಅವರಿಗೆ ಸಪೋರ್ಟ್ ಮಾಡ್ತೀರಾ? ನೋಡಿ, ಒಳ್ಳೆಯ ಕೆಲಸ ಮಾಡೋಕ್ಕೆ ಏನಿರಬೇಕು ಅಂತಂದರೆ, ಕಾನೂನು ಅಂದರೆ ಯಾವುದು ನಾವು ಒಂದು ಸ್ವಲ್ಪ ನೋಡಬೇಕು. ಕಾನೂನು ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋಂಗೆ ನಮ್ಮ ಅಧಿಕಾರವನ್ನು, ನಮ್ಮ ಹಕ್ಕನ್ನು ನಾವು ಚಲಾಯಿಸೋದು ಕಾನೂನು. ಇನ್ನೊಬ್ಬರಿಗೆ ಅಡಚಣೆ ಆಗದೇ ಇರೋಂಗೆ ನಾವು ಏನು ಬೇಕಾದ ಮಾಡಿದ್ರೂ ಕೂಡ ಇಟ್ ಈಸ್ ಅಕ್ಸೆಪ್ಟೆಡ್. ಹಾಗಾಗಿ ತೊಂದರೆ ಮಾಡಬೇಕು, ಇನ್ನೊಬ್ರಿಗೆ ತೊಂದರೆ ಮಾಡಿ ನಾವು ಮಾಡದೇ ಇರುವಂಥ ಯಾವುದೇ ಕೆಲಸ ಆಗಿರಲಿ ಸರ್. ಒಂದು ರಸ್ತೆ ಬದಿಯಲ್ಲಿ ನಾವು ಹೋಗ್ತಾ ಇದ್ದೀವಪ್ಪ, ಇವತ್ತೊಂದು ದಿವಸ ನಮ್ಮ ಜಿಲ್ಲಾಧಿಕಾರಿಗಳದ್ದು ಇನ್ನೊಂದು ಕಾರ್ಯಕ್ರಮ ಇದೆ ಈಗ ಸದ್ಯಕ್ಕೆ, ಈಗ ಒಂದು 5 ನಿಮಿಷದಲ್ಲಿ ನಾನು ಜಾಯ್ನ್ ಆಗಬೇಕು. ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ, ನಾವು ಎಲ್ಲೇ ಬಿದ್ದಿರುವಂಥ ಪ್ಲಾಸ್ಟಿಕನ್ನು ಆಯ್ದು ಒಂದು ಎಲ್ಲೋ ಕಡೆ ಹಾಕ್ತಾ ಇದ್ದೀವಿ. ಇದೊಂದು ಒಳ್ಳೆಯದೇ ಕೆಲಸ. ಒಳ್ಳೆಯ ಕೆಲಸ ಮಾಡೋಕ್ಕೆ ನಮ್ಮಲ್ಲಿದೆ ಯಾಕೆ ಆಯ್ಕೊಂಡು ನೀನು ಅಂತಂದರೆ ಯಾವುದು ಅವನು ತಪ್ಪೋದು. ಖಂಡಿತವಾಗಿ ಇದಕ್ಕೆ ನಮ್ಮ ಸರ್ಕಾರ ಎಲ್ಲರದು ಕೂಡ ಇದಕ್ಕೆ ರಕ್ಷಣೆ ಇರುತ್ತೆ. ಒಳ್ಳೆಯ ಕೆಲಸ ಮಾಡೋನಿಗೆ ಭಗವಂತ ಒಳ್ಳೆ ಮಾಡ್ತಾನೆ. ಮೊದಲು ಕಾಯವನು ಅಲ್ಲಿದ್ದಾನೆ, ಅದಾದ ನಂತರ ನಮ್ಮ ಸರ್ಕಾರ ಇದೆ, ನಾವುಗಳಿದ್ದೀವಿ, ನೀವುಗಳಿದ್ದೀವಿ. ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡೋರಿಗೆ ಒಳ್ಳೆಯದನ್ನೇ ಆಗುತ್ತೆ. ಒಳ್ಳೆಯದನ್ನು ನಾವು ಕೂಡ ಅವ್ರಿಗೆ ಸಹಕಾರ ಮಾಡೋಣ ಮತ್ತು ಬೆಂಬಲ ಕೂಡ ಸೂಚಿಸೋಣ. ಮಾನಸ ಸಾಧನ ವಿಕಲಚೇತನ ಸೇವಾ ಟ್ರಸ್ಟ್. ಮಾನಸ ಸಾಧನ ಅಂದರೆ ನನ್ನ 2 ವಿಕಲಚೇತನ ಮಕ್ಕಳವರು. ಆ 2 ಮಕ್ಕಳ ಹೆಸರಿಗೆ ಒಂದು ಟ್ರಸ್ಟನ್ನು ನಾವು ರಿಜಿಸ್ಟ್ರೇಟ್ ಮಾಡ್ಕೊಂಡು ಸಮಾಜದಲ್ಲಿ ಅಂಗವಿಕಲರಿಗೆ ಮತ್ತು ಸರ್ಕಾರಿ ಶಾಲೆ ಮತ್ತು ಕೊಳಚೆ ಪ್ರದೇಶದ ಮಕ್ಕಳಿಗೆ ಒಂದು ಪುಸ್ತಕ ವಿತರಣೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ನಮ್ಮದಿದೆ. ಸರ್ಕಾರಿ ಶಾಲೆ ಕಡೆ ನಮ್ಮ ನಡೆ, ಸರ್ಕಾರಿ ಶಾಲೆಯ ಕಡೆ ವಿಕಲಚೇತನರ ನಡೆ, ಸರ್ಕಾರಿ ಶಾಲೆ ಕಡೆ. ವಿಕಲಚೇತನರು ಎಲ್ಲರ ಜೊತೆಗಿನ ಕೈ ಒಡ್ಡಿ ಎಲ್ಲನೂ ಕೇಳೋ ಅಂಥದ್ದನ್ನು ಬಿಡಬೇಕು. ನಾವು ಕೂಡ ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು, ಒಳ್ಳೆಯ ಒಂದು ಶಿಕ್ಷಣ ಕೊಡಬೇಕು, ನಮ್ಮಿಂದನೂ ಏನಾದರೂ ಸಹಾಯ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಬೆಂಗಳೂರಿನ ನವಚೇತನ ಚಾರಿಟಬಲ್ ಟ್ರಸ್ಟ್ ಮತ್ತು ಬಿಡದಿಯ ಟೊಯೋಟಾ ಕಂಪನಿ ಮತ್ತು ಗೋಸೈ ಕಂಪನಿ ವತಿಯಿಂದ ಬಂದಂತಹ ಪುಸ್ತಕಗಳು ಮತ್ತು ಶೃಂಗೇರಿ ಶಾರದಾ ಪೀಠದಿಂದನೂ ಕೂಡ ನಮಗೆ ಪುಸ್ತಕಗಳು ಬರ್ತವೆ. ಪ್ರತಿ ವರ್ಷ 2,500-3 ಸಾವಿರ ಪುಸ್ತಕಗಳು ಬರ್ತವೆ ಪ್ರತಿ ವರ್ಷ ನಮಗೆ. ಈ ಸರಿ ನಮಗೆ 3,000 ಪುಸ್ತಕಗಳು ಬಂದಿದ್ದಾವೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಡೆಯೂ ಸಂಘಟನೆ ಮುಖಾಂತರ ಪುಸ್ತಕಗಳನ್ನು ವಿತರಣೆ ಮಾಡೋದು. ಸರ್ಕಾರಿ ಶಾಲೆಗೆ ಹೋಗಬೇಕು, ಆ ಮಕ್ಕಳಿಗೆ ಆ ಪುಸ್ತಕಗಳನ್ನು ಮುಟ್ಟಬೇಕು. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆಯ ಸ್ಥಳೀಯವಾಗಿರುವಂಥ ದಾನಿಗಳ ಮುಖಾಂತರ ಪೆನ್ನು, ಪೆನ್ಸಿಲ್ಲು, ಮೆಟೀರಿಯಲ್ಸು, ಯೂನಿಫಾರ್ಮ್ಗಳು, ಬೇರೆ ಬೇರೆ ಎಲ್ಲ ಥರದ್ದು ಲೇಖನ ಸಾಮಗ್ರಿಗಳು ಅವನ್ನೆಲ್ಲವನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ. ಮತ್ತು ಜೊತೆಗೆ ಈ ಥರ ವಾಸಿಮ್ ಥರ ಬೇರೆ ಬೇರೆ ಸಂಘಟನೆಯವ್ರನ್ನೂ ಕೂಡ ನಾವು ಟೈಅಪ್ ಮಾಡಿಕೊಂಡು ಜೊತೆಗೆ ಕೆಲಸ ಮಾಡಿಕೊಂಡು ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಈಗ ಸುಮಾರು ಒಂದು 4-5 ವರ್ಷದಿಂದ ನಾವು ಪುಸ್ತಕಗಳನ್ನ ವಿತರಣೆ ಮಾಡ್ತಾನೆ ಬಂದಿದ್ದೀವಿ. ಮಾನವ ಹಕ್ಕುಗಳ RTI ಕಾರ್ಯಕರ್ತ ತಾವು ತಮ್ಮ ಸಹಯೋಗದೊಂದಿಗೆ ಇವ್ರ ಜೊತೆಗೆ ಸೇರ್ಕೊಂಡು ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಾಡಿದಿರಿ. ಇವರು ಮೇಡಮರು ಇದ್ದಾರೆ, ಅವ್ರ ಶಾಲೆಯನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಏನು ಹೇಳೋಕ್ಕೆ ಬಯಸ್ತಾರೆ ಸರ್? ನನ್ನ ಹೆಸರು ಮೊಹಮ್ಮದ್ ವಾಸಿಮು, RTI ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟೀಸ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯಾಧ್ಯಕ್ಷ. ಈ ನಮ್ಮ ಮೇಡಮ್ ಅವರು ಬುಕ್ಕು ವಿತರಣೆ ಕಾರ್ಯಕ್ರಮ ಹಲವಾರು ವರ್ಷದಿಂದ ಮಾಡ್ತಿದ್ರು.
ಅದು ನಮ್ಮ ಗಮನಕ್ಕೆ ತಗೊಂಬಂದಿದ ಮೇಲೆ ಈ ಭಾಗದಲ್ಲಿ ಇರುವಂತಹ ಕುಟುಂಬದವರು ಮಿಲ್ ಕೆಲಸ, ಮಂಡಕ್ಕಿ ಬಟ್ಟಿ ಕೆಲಸ, ಆಟೋ ಓಡಿಸೋರು ಅಂತೇಳಿ ನಮಗೆ ಗಮನಕ್ಕೆ ಬಂತು. ಅಲ್ಫತಾ ಶಾಲೆಗೆ ಬಂದೆ ನಾವು ಎಚ್.ಎಮ್. ಮೇಡಮ್ ಅವ್ರಿಗೆ ಮಾತಾಡಿದ ಮೇಲೆ, ಮೇಡಮ್ ನಾವು ಆರು ಬುಕ್ಕು, ಒಂದು ಪೆನ್ನಿನ ಕಿಟ್ ಕೊಡ್ತಾಯಿದ್ದೀವಿ, ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ, ಅದಕ್ಕೆ ತಮ್ಮ ಸಹಕಾರ ಬೇಕಂದಾಗ ಅವ್ರು ನಮಗೆ ಏನೇನು ನಮಗೆ ಸೌಲಭ್ಯ ಬೇಕು ಆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಹಾಗೂ ನೆಕ್ಸ್ಟು ಇದು ಒಂದೇ ಕಾರ್ಯಕ್ರಮ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಹಳೆ ಭಾಗದಲ್ಲಿ ಆಗಲಿ, ದಾವಣಗೆರೆ ನಗರದಲ್ಲಿ ಆಗಲಿ, ಎಷ್ಟು ಉರ್ದು ಸ್ಕೂಲ್ ಆಗಲಿ, ಟೈಪ್ ಕನ್ನಡ ಸ್ಕೂಲ್ ಆಗಲಿ, ಎಲ್ಲೆಲ್ಲಿ ಮಕ್ಕಳಿಗೆ ಎಜುಕೇಷನ್ ಸಪೋರ್ಟ್ ಬಗ್ಗೆ ಬುಕ್ ಆಗಲಿ, ಪೆನ್ ಆಗಲಿ, ಅವರು ಉತ್ತರಾಯಣ ಬಟ್ಟೆ ಆಗಲಿ, ಆಮೇಲೆ ಬ್ಯಾಗ್ ಆಗಲಿ, RTI ಹ್ಯೂಮನ್ ರೈಟ್ಸ್ ಹಾಗೂ ಮೇಡಮ್ ಅವರು ಸಂಘಟನೆ ಜೊತೆಗೆ ನಾವು ಟೈಪ್ ಆಗಿ ಕಂಟಿನ್ಯೂ ಪ್ರತಿ ವರ್ಷ ಹೆಚ್ಚು ಕಮ್ಮಿ ಹಳೆಯ ಭಾಗದಲ್ಲಿ ಒಂದು 20,000 ಕಿಟ್ ಕೊಡೋಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೆ ಬಡ ಮಕ್ಕಳಿಗೆ ಎಜುಕೇಷನಿಗೆ ಏನು ಸಪೋರ್ಟ್ ಬೇಕು RTI ಹ್ಯೂಮನ್ ರೈಟ್ಸ್ ಯಾವಾಗಲೂ ಇವತ್ತಿಂದ ಕೊನೆ ಉಸಿರು ಇರುವವರೆಗೂ RTI ಹ್ಯೂಮನ್ ರೈಟ್ಸ್ ಕಾರ್ಯಕರ್ತರು ಹಾಗೂ ನಮ್ಮ ಮೇಡಮ್ ಅವರು ಹಾಗೂ ಸಮಾಜ ಸೇವಕರು ಜೊತೆಗೆ ಕೂಡಿ ಪ್ರತಿ ವರ್ಷ ಮಿನಿಮಮ್ ಕಮ್ಮಿ ಅಂದರೆ ಇದು 20,000 ಒಂದು ವರ್ಷಕ್ಕೆ ಆಗೋವಂಥ ಕಿಟ್ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. अस्सलाम वालेकुम। मैं तहे दिल से हमारे स्कूल के बच्चों के तरफ से और मेरे और हमारे सेक्रेटरी सरों की तरफ से मैडम को और वसीम सरों को मैं है ना दिल से है ना शुक्रिया कहती हूँ, क्योंकि ये एकेडमिक ईयर में हाफ़ सेमेस्टर हो रहा है। 12 तारीख से, सितंबर 12 से एग्ज़ाम है बच्चों के, और जो छुट्टी के दिन है, छुट्टी में बच्चों को कह दिया है कि जो भी बुक्स मैडम और सरों की तरफ से बुक्स और पेंसिल और पेन का इंतज़ाम किए हैं, वो बुक्स नेक्स्ट सेमेस्टर यानी हमारे जो छुट्टी के बाद 8 अगस्त से जो स्कूल चालू होती है उसके बाद से हमें है ना बच्चों को गाइड दिए हैं कि वो नोट्स कर दें। और हमारे स्कूल के जो बच्चे हैं उनके पेरेंट्स बहुत माली हालात में बहुत कमज़ोर थे, और जो मेरे तो पहले बार हमें सुने ना, हमारे सर आए थे वसीम सर ने 4 दिन पहले ऐसा बुक्स डिस्ट्रीब्यूट करती हैं उनको। मैं सडनली ठीक है सर का ग्रुप में थी, लेकिन एक नहीं 6 बुकें दी। इसी में है ना मैडम को तहे दिल से मैं शुक्रिया करता हूँ। इंशाअल्लाह हमारे जैसे स्कूल में तुम्हें मदद करी, उम्मीद भी है तुम्हें दूसरे स्कूलों में मदद करती हूँ को मदद भी करी तुम्हें, और है ना हमारे स्कूल को ज़रा यूनिफॉर्म का भी है, इंशाल्लाह वो यूनिफॉर्म भी है ना तुम्हें देती हूँ, हमें उम्मीद है मैडम। शुक्रिया मैडम।